ಬೇಡ ಯೂಟ್ಯೂಬ್ ಬೇಡ ಕ್ವಿಟ್ ಮಾಡು ಅಂತ ಆಯ್ತಿದೆ. ಹೇಗೆ ಆಯ್ತಿದೆ ಅಂದರೆ ಹೇಳ್ಕೊಳಕ್ಕೆ ಆಯ್ತಿಲ್ಲ. ರಿಗ್ರೆಟ್ ಫೀಲ್ ಆಯ್ತಿದೆ ಒಂದು ಸೈಡಿ. ನನ್ನ ವೀಡಿಯೋಸ್ ವಾಚ್ ಮಾಡ್ತಿದ್ರೆ ಆಡಿಯನ್ಸ್ ಅಭಿಮಾನಿಗಳೇ, ಸಾರಿ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಆಫ್ಟರ್ ಎ ಲಾಂಗ್ ಡೇ ಗೈಸ್ ವ್ಲಾಗ್ ಮಾಡ್ತಿದ್ದೀನಿ. ಆಲ್ಮೋಸ್ಟ್ 10 days ಆಗಿತ್ತು ವ್ಲಾಗೇ ಮಾಡಿಲ್ಲ. ಸೊ ಯಾಕೆ ವ್ಲಾಗ್ ಬಿಟ್ಟಿದ್ದೆ, ಯಾಕೆ ವ್ಲಾಗ್ ಮಾಡಿಲ್ಲ, ಎಲ್ಲ ಆನ್ಸರ್ ಇವತ್ತು ಕೊಡ್ತಿದ್ದೀನಿ ನೋಡಿ ಗೈಸ್. ಸೊ 10 days ಗ್ಯಾಪ್ ಆಯಿತು. ಫಸ್ಟ್ ಆಫ್ ಆಲ್ ನಾನು ವ್ಲಾಗ್ ಮಾಡೋದು ಕ್ವಿಟ್ ಮಾಡುವಂತಿದ್ವಿ. ಸೊ ಟೈಮ್ ನನಗಾಯ್ತಿತ್ತಿಲ್ಲ, ಟೈಮ್ ಸ್ವಲ್ಪ ಬ್ಯುಸಿ ಇರ್ತಿದ್ದೆ. ಮತ್ತು ವ್ಲಾಗ್ ಮಾಡಬೇಕಾ ವ್ಲಾಗ್ ಮಾಡಬೇಡವಾ, ಇಂಟ್ರೆಸ್ಟ್ ಎಲ್ಲ ಮೇಲೆ ಕೆಳಗೆ, ಮೋಟಿವೇಶನ್ ಎಲ್ಲ ಕೆಳಗೆ ಮೇಲೆ ಹೋಯ್ತಿತ್ತು ಗೈಸ್. ರಿಯಲಿ ಇವತ್ತು ನಾನು ವ್ಲಾಗ್ ಮಾಡಬೇಕು ಅಂತಲೇ ಅಂದ್ಕೊಂಡಿತ್ತಿಲ್ಲ. ಸೊ ಹೇಗೋ ಇವತ್ತೊಂದು ಟ್ರೈ ಮಾಡುವ, ಕ್ಯಾಮ್ರಾ ತೊಗೊಂಡು ಜಸ್ಟ್ ರೆಕಾರ್ಡ್ ಮಾಡುವ ಅಂತ ಗ್ರೌಂಡಿಗೆ ಬಂದಿದ್ದೀನಿ. ನೋಡಿಲಿ ಗ್ರೌಂಡ್ ಫುಲ್ ಖಾಲಿದೆ, ನಮ್ಮ ಹಾಸ್ಟೆಲ್ ಗ್ರೌಂಡ್. ಸೊ ಗೈಸ್, ಇವತ್ತು ಏನೇ ಆಗಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಬೇರೆ ಭಯಸ ಆಯ್ತಿತ್ತು. ಆಫ್ಟರ್ ಎ ಲಾಂಗ್ ಗ್ಯಾಪ್ ಆದಮೇಲೆ ಕ್ಯಾಮರಾ ಮುಂದೆ ಮಾತಾಡೋದಂದರೆ ನನಗೆ ನನ್ನ ವಾಯ್ಸ್ ಕೇಳಿ ಇಲ್ಲಿ ಗ್ರೌಂಡಲ್ಲಿ ಎಕೋಡಿತ್ತುಂಟು, ಅನ್ಕಂಫರ್ಟೇಬಲ್ ಫೀಲ್ ಆಯ್ತಿದೆ ಗೈಸ್. ರಿಯಲಿ ಹೇಳ್ಬೇಕಾದ್ರೆ ಹೇಗೆ ಆಯ್ತಿದೆ ಅಂದರೆ ಹೇಳ್ಕೊಳಕ್ಕೆ ಆಯ್ತಿಲ್ಲ. ರಿಗ್ರೆಟ್ ಫೀಲ್ ಆಯ್ತಿದೆ ಒಂದು ಸೈಡಲ್ಲಿ 10 days ಬಿಟ್ಟಲ್ಲ, ಯಾಕೆ ಕಂಟಿನ್ಯೂ ಮಾಡಬೇಕು ಅಂತ. ಇನ್ನೊಂದು ಸೈಡಲ್ಲಿ ಬೇಡ ಯೂಟ್ಯೂಬ್ ಬೇಡ ಕ್ವಿಟ್ ಮಾಡು ಅಂತ ಆಯ್ತಿದೆ. ಏನು ಮಾಡೋದಂತ ನಿಜವಾಗ್ಲೂ ಗೊತ್ತಾಯ್ತಿಲ್ಲ. ಆದರೆ ಏನೇ ಆಗಲಿ ವೀಡಿಯೋ ಮಾಡ್ತಿದ್ದೀನಿ ಗೈಸ್ ಇವತ್ತು. ಸೊ ನಾನು ಯೂಟ್ಯೂಬ್ ಕ್ವಿಟ್ ಮಾಡೋಕ್ಕೆ ಬಂದಿರೋದಲ್ಲ, ಏನೋ ಒಂದು ಸಾಗಿಸ್ಬೇಕು ಅಂತ ಹೇಳಿ ಬಂದಿರೋದು. ಸೊ ಕ್ವಿಟ್ ಮಾಡಬಹುದಾಗಿತ್ತು ಗೈಸ್, ನನಗೆ ಆಲ್ಮೋಸ್ಟ್ ಇವತ್ತು ಕ್ವಿಟ್ ಮಾಡಲೇಬೋದಾಗಿತ್ತು. ಯಾಕೆ ಬೇಡ ಅಂತ ಹೇಳಿದ್ರೆ ಅಷ್ಟು ಈಸಿಯಾಗಿ ಕ್ವಿಟ್ ಮಾಡಬಾರ್ದು. ಏನೇ ಸಾಗಿಸ್ಬೇಕಂದ್ರೆ ಜೀವನದಲ್ಲಿ ಸ್ವಲ್ಪ ಬಿಲ್ಡ್ ಮಾಡಬೇಕು ಗೈಸ್, ಆ ಕನ್ಸಿಸ್ಟೆನ್ಸಿ ಇರಬೇಕು. ಸೊ ನೋಡಿಲಿ ಗ್ರೌಂಡ್ ಗೈಸ್, ಜನರಿದ್ದಾರೆ, ಒಬ್ಬರು ಇಬ್ಬರು ನೋಡಲಿ. ಈಗ ಸ್ವಲ್ಪ ಇನ್ವಾಲ್ವ್ ಆಯ್ತಿದ್ದೀನಿ, ಇಲ್ಲಾಂದರೆ ವೀಡಿಯೋ ಆಫ್ ಮಾಡ್ತಿದ್ದೆ ಆಗ್ಲೇ. ಸೊ ಆಗಲೇ ಇಲ್ಲಿ ಗ್ರೌಂಡಲ್ಲಿ ಒಬ್ಬರು ರನ್ನಿಂಗ್ ಮಾಡ್ತಿದ್ರು. ಸೊ ಅವ್ರ ಮುಂದೆ ವೀಡಿಯೋ ಮಾಡೋಕ್ಕೂ ನನಗೆ ಆಯ್ತಿತ್ತಿಲ್ಲ. ಆಫ್ಟರ್ 10 days ಗ್ಯಾಪ್ ಅವ್ರು ಹೋಗ್ಲಿ ಅಂತ ಕಾಯ್ತಿದ್ದೆ. ಸೊ ಫೈನಲಿ ಇವತ್ತು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಗೈಸ್. ಈ 10 days ಗ್ಯಾಪಲ್ಲಿ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ. ಮೇಯ್ನ್ ಥಿಂಗ್ ಏನಂದರೆ, ನಮಗೆ ಕಾಂಪಿಟೇಷನ್ ಬೇರೆಯವ್ರಲ್ಲ ಗೈಸ್, ಯಾವುದೇ ಆಗಿರಲಿ, ನಮಗೆ ಕಾಂಪಿಟೇಷನ್ ನಮ್ಮ ಮೈಂಡ್. ನಿಜ ಹೇಳ್ತಿದ್ದೀನಿ, ಈ 10 days ಗ್ಯಾಪಲ್ಲಿ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ, ತುಂಬ ಕಲ್ತಿದ್ದೀನಿ. ನಮಗೆ ಕಾಂಪಿಟೇಷನ್ ನಮ್ಮ ಮೈಂಡ್ ಜೊತೆ ವಾರ್ ಆಯ್ತಾ ಇರ್ತದೆ. ಸೊ ಹೇಗೆಂದರೆ ಟುಡೇಸ್ ವಿನೀತ್ ವರ್ಸಸ್ ಎಸ್ಟರ್ಡೇಸ್ ವಿನೀತ್, ಅವರಿಬ್ಬರೇ ಕಾಂಪಿಟೇಷನಲ್ಲಿ ಇರೋದು, ಬೇರೆ ಯಾರಿಗೂ ಗೊತ್ತಿಲ್ಲ. ನಮಗೆ ಬೇಕಾಗಿರೋದು ಇಲ್ಲ. ನಮಗೆ ನಾವು ಇಂಪ್ರೂವ್ ಮಾಡ್ಕೋಬೇಕು, ನೆನ್ನೆಕ್ಕಿಂತ ಇವತ್ತು ಬೆಟರ್ ಆಗಬೇಕು. ಈವನ್ 1% ಇನ್ ದ ಡೇ ಅಂತ ಅಂದ್ಕೊಳ್ಳಿ. ಸೊ ಎಷ್ಟೇ ವಾರಿದ್ರು ನನ್ನ ಮೈಂಡಲ್ಲಿ, ಇವತ್ತು ವೀಡಿಯೋ ಮಾಡಬೇಕು ಅಂತ ಬಂದಿದ್ದೀನಿ. ಸೊ ವೀಡಿಯೋ ಮಾಡ್ತಿದ್ದೀನಿ ಗೈಸ್. ಈಗ ಆಲ್ಮೋಸ್ಟ್ 2 minutes ವೀಡಿಯೋ ಮಾಡ್ತಿದ್ದೀನಿ. ಸ್ವಲ್ಪ ಕಂಫರ್ಟೇಬಲ್ ಫೀಲ್ ಆಯ್ತಿದೆ ಗೈಸ್. ಇಷ್ಟೊತ್ತು ನರ್ವಸ್ನೆಸ್ ಎಲ್ಲ ಆಯ್ತಿತ್ತು, ಸ್ವಲ್ಪ ಅನ್ಕಂಫರ್ಟೇಬಲ್. ಸೊ ಟ್ರೈ ಮಾಡ್ತಿದ್ದೀನಿ ಗೈಸ್, ಕರೆಕ್ಟಾಗಿ ಒಂದು ಟೈಮ್ ಶೆಡ್ಯೂಲ್ ಇಟ್ಕೊಂಡು ಆ ದಿನಕ್ಕೆ ಕನ್ಸಿಸ್ಟೆನ್ಸಿಯಾಗಿ ಅಪ್ಲೋಡ್ ಮಾಡಬೇಕು ಅಂತ. ನನಗೂ ಡೈಲಿ ವೀಡಿಯೋಸ್ ಮಾಡಬೇಕು, ಡೈಲಿ ವ್ಲಾಗ್ಸ್ ಮಾಡಬೇಕು ಅಂತ ಆಸೆ ಇದೆ. ಆದರೆ ನಮ್ಮ ಟೈಮ್ ವರ್ಕ್, ಕಾಲೇಜ್ ಶೆಡ್ಯೂಲಿಂದ ಮಾಡೋಕ್ಕಾಗಲ್ಲ. ಮಾಡಿದ್ರೂ ಸೇಮ್ ರೋಟೀನ್ ನಿಮಗೆ ನೋಡಿ ಬೋರ್ ಆಗ್ಬೋದು ಅಂತ ನನ್ನ ಮೈಂಡ್ ಸೆಟ್ಟಲ್ಲಿದೆ. ಸೊ ಗೊತ್ತಿಲ್ಲ ಗೈಸ್, ಆದರೂ ವೀಡಿಯೋಸ್ ಮಾಡೋದು ನಿಲ್ಲಿಸಲ್ಲ, ಟ್ರೈ ಮಾಡ್ತೀನಿ ಗೈಸ್. ರೀಸೆಂಟಾಗಿ ಕ್ರಿಕೆಟ್ ಟೂರ್ನಮೆಂಟ್ ಎಲ್ಲ ಆಯಿತು, ಅದರದ್ದೆಲ್ಲ ವೀಡಿಯೋ ಮಾಡೋಕ್ಕೆ ಆಗಿಲ್ಲ. ಯಾಕಂದರೆ ತುಂಬ ಜನರಿದ್ದು ಗೈಸ್. ನನಗೆ ಸ್ವಲ್ಪ ಮಾಡಬೇಡ್ವಾ ನರ್ವಸ್ ಎಲ್ಲ ಇತ್ತು. ಸೊ ನಾನು ಕ್ರಿಕೆಟ್ ಆಡ್ತಿದ್ದೆ. ಸೊ ಅದರಲ್ಲಿ ಸಹ ಬ್ಯುಸಿಯಾಗಿದ್ದೆ. ನೋಡುವ ಗೈಸ್ ಏನಾಯ್ತದೆ ಅಂತ. ನಾನಂತೂ ಈಸಿಯಾಗಿ ಕ್ವಿಟ್ ಮಾಡೋನು ಅಲ್ಲ, ಅದಂತೂ ಫಿಕ್ಸ್ ಆಗಿದ್ದೀನಿ ಗೈಸ್. ನಾನು ಆಲ್ಮೋಸ್ಟ್ 6:10ಗೆ ಎದ್ದುಬಿಟ್ಟು ಗೈಸ್, ಎದ್ದಾದಮೇಲೆ ಬೆಡ್ಡಿಂದ ಎದ್ದೇಳೋಕ್ಕಾಯ್ತಿಲ್ಲ. ಮೈಂಡಲ್ಲಿ ಓಡ್ತಿದೆ, ನಾನು ವ್ಲಾಗ್ ಮಾಡಬೇಕಾ, ಇವತ್ತು ಮಾಡಬೇಕಾ ವ್ಲಾಗ್, ಕ್ಯಾಮರಾ ಇಟ್ಕೊಂಡು ವ್ಲಾಗ್ ಮಾಡಬೇಕಲ್ಲ, ಏನೆಲ್ಲ ಥಿಂಕಿಂಗ್ ಆಯ್ತಿತ್ತು ಗೈಸ್. ಆದರೂ ಅದೆಲ್ಲ ನನ್ನ ಜೊತೆ ವಾರಿದ್ರು. ನಾನು ಇವತ್ತು ಗ್ರೌಂಡಿಗೆ ಬಂದಿದ್ದೀನಿ ಗೈಸ್. ನಿಜ, ಅಲ್ಲಿಂದ ರೂಮಿಂದ ಗ್ರೌಂಡಿಗೆ ಬರಬೇಕು ಅಂದರೆ ನಾನು 20 times ಥಿಂಕ್ ಮಾಡಿರ್ತೀನಿ, ಮಾಡಲಾ ಬೇಡವಾ, ಇನ್ನೊಂದು ಸೈಡ್ ನಾಳೆ ನಾಡಿದ್ದು ಮಾಡುವ, ಹಿಂಗೆ ಮಾಡಿ ಆಲ್ಮೋಸ್ಟ್ 10 days ಆಯಿತು ಗೈಸ್. ಸೊ ಅದಕ್ಕೋಸ್ಕರ ಇವತ್ತು ಏನೇ ಆಗಲಿ ಜಸ್ಟ್ ಒಂದು ವೀಡಿಯೋ ಅಪ್ಲೋಡ್ ಮಾಡುವ, ಏನಾಯ್ತು ನೋಡುವ ಗೈಸ್ ಅಂತೇಳಿ
ನನಗೆ ನಾನು ವೀಡಿಯೋ ಮಾಡ್ತಿದ್ದೀನಿ ಇವತ್ತು ಆಲ್ಮೋಸ್ಟ್ ಕ್ವಿಟ್ ಮಾಡೋಕ್ಕಿದ್ದವನು. ಸೊ ಹೇಗೆ ನೋಡಿ ಗೈಸ್, ಕ್ಯಾಮರಾ ಇಟ್ಕೊಂಡು ರೆಕಾರ್ಡ್ ಮಾಡ್ತಿದ್ದೀನಿ. ಕ್ವಿಟ್ ಮಾಡೇ ಬಿಡುವ ಅಂತ ಅಂದ್ಕೊಂಡಿದ್ದೆ. ನನಗೆ ಇವತ್ತು ವ್ಲಾಗ್ ಮಾಡಬೇಕು ಅಂತಲೇ ಅನಿಸ್ತಿಲ್ಲ, ಆದರೂ ಬಂದು ಮಾಡ್ತಿದ್ದೀನಿ ಗೈಸ್. ಜಸ್ಟ್ ಕನ್ಸಿಸ್ಟೆನ್ಸಿ ಬಿಲ್ಡ್ ಮಾಡಬೇಕು ಅಂತ. ಏನಾಯ್ತದೆ ಗೊತ್ತಿಲ್ಲ, ಬನ್ನಿ ನೋಡುವ ಏನೆಲ್ಲ ಆಯ್ತದೆ ಅಂತ. ಸೊ ಬ್ರಷ್ಷು ಮಾಡಿಲ್ಲ, ಸೀದಾ ಮುಖ ತೊಳೆದು ಫಸ್ಟ್ ವೀಡಿಯೋ ಮಾಡಬೇಕು ಅಂತೇಳಿ ಗ್ರೌಂಡಿಗೆ ಬಂದಿದ್ದೀನಿ. ಸೊ ರೂಮಲ್ಲಿ ವೀಡಿಯೋ ಮಾಡೋಕ್ಕಾಗಿತ್ತಿಲ್ಲ, ಎಲ್ಲ ಮಲಗಿದ್ರು. ಸೊ ಅವರಿಗೂ ಡಿಸ್ಟರ್ಬೆನ್ಸ್ ಬೇಡ, ನನಗೂ ಅನ್ಕಂಫರ್ಟೇಬಲ್ ಆಗೋದು ಬೇಡ ಅಂತ. ಸೊ ಗೈಸ್ ಬನ್ನಿ, ಇನ್ನೊಂದು ವಿಷಯ ಹೇಳಬೇಕಾಗಿತ್ತು ಗೈಸ್. ಏನಂದರೆ ಐ ಫೈನಲಿ ಕಂಪ್ಲೀಟೆಡ್ ಮೈ 200 days ಕಂಟಿನ್ಯೂಸ್ ರೋಟೀನ್ ಗೈಸ್. ಇದು ಹೇಳಬೇಕು ಅಂತ ಅಂದ್ಕೊಂಡಿತ್ತಿಲ್ಲ, ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಸಹ ಅಂದ್ಕೊಂಡಿತ್ತಿಲ್ಲ. ಸೊ ನಿಜ ಏನು ಅಂದರೆ 200 days ಕಂಟಿನ್ಯೂಸ್ ರೋಟೀನ್ ನನ್ನ ವರ್ಕೌಟ್ ಆಗಿರಲಿ, ಸೊ ಅದನ್ನೆಲ್ಲ 0 days ಇಲ್ಲದೆ ನಾನು ಕಂಪ್ಲೀಟ್ ಮಾಡಿದ್ದೀನಿ ಗೈಸ್. ನೀವು ನಿಜವಾಗ್ಲೂ ನಂಬ್ತೀರೋ ಗೊತ್ತಿಲ್ಲ, ಆದರೆ ನಿಜ ಹೇಳ್ತಿದ್ದೀನಿ, 200 days ನಾನು 0 days ಇಲ್ಲದೆ ಕಂಪ್ಲೀಟ್ ಮಾಡಿದ್ದೀನಿ ಗೈಸ್. ಇಟ್ ವಾಸ್ ಹಾರ್ಡ್ ಬಟ್ ಐ ಡಿಡ್ ಇಟ್. ಇಲ್ಲೇ ಗೈಸ್ ಆಲ್ಮೋಸ್ಟ್ ಎಲ್ಲ ದಿನ ನಾನು ಬೆಳಿಗ್ಗೆ ಇಲ್ಲೇ ಇರ್ತಿದ್ದೆ ಈ ಗ್ರೌಂಡಲ್ಲಿ. ಇವತ್ತೊಬ್ಬ ಇಲ್ಲಿ ಓಡ್ತಿದ್ದ, ಅವನ್ನ ನೋಡುವಾಗ ನನ್ನ ನೋಡಿದ ಥರ ಆಯ್ತಿದ್ದೆ ಗೈಸ್, ಒಬ್ಬನೇ. ಸೊ 5:30 6 o'clock ಬರ್ತಿದ್ದೆ ಇಲ್ಲಿ ಮಾರ್ನಿಂಗ್. ಮತ್ತು ಬಂದು ರನ್ನಿಂಗ್ ಎಲ್ಲ ಮಾಡಿ ಇಲ್ಲಿ ನಾನು ಪುಷಪ್ಸ್ ಸಿಟಪ್ಸ್ ಸ್ವಲ್ಪ ಎಕ್ಸಸೈಸ್ಗಳೆಲ್ಲ ಮಾಡ್ತಿದ್ದೆ ಗೈಸ್. ಎಲ್ಲ ಮೆಮೊರೀಸ್ ರಿಕವರ್ ಆಯ್ತಿದೆ. ಸೊ ನಿಜ ಹೇಳ್ತಿದ್ದೀನಿ, ತುಂಬ ಟಫ್ ಆಗಿತ್ತು ಗೈಸ್. ಇಟ್ ವಾಸ್ ರಿಯಲಿ ಟಫ್. ಇನ್ನೂ ಸ್ಟಾಪ್ ಆಗಿಲ್ಲ, ಆ ಸ್ಟ್ರೀಕ್ಸ್ ಹಿಂಗೆ ಬಿಲ್ಡ್ ಆಯ್ತಿದೆ. ಬಿಲ್ಡ್ ಮಾಡಬೇಕು ಗೈಸ್, ಬಿಲ್ಡ್ ಮಾಡ್ತಾನೇ ಇದ್ದೀನಿ. ಇದನ್ನು ನಾನು ಯಾರಿಗೆ ಹೇಳಿಲ್ಲ ನಾನು. ಸೊ ಇವತ್ತು ವೀಡಿಯೋಲಿ ಹೇಳ್ತಿದ್ದೀನಿ ಗೈಸ್, ನಿಜವಾಗ್ಲೂ ಗೊತ್ತಿಲ್ಲ ಏನಾಯ್ತದೆ ಅಂತ. ಸೊ ಶೇರ್ ಮಾಡ್ತಿದ್ದಿಲ್ಲ ನಾನು ಪ್ರೈವೇಟೆಲ್ಲ. ಸೊ ಇವತ್ತು ಶೇರ್ ಮಾಡೋ ಯೂಟ್ಯೂಬ್ ಅಂದರೆ ಜಸ್ಟ್ ನಮ್ಮ ಎಂಜಾಯ್ಮೆಂಟ್ ಎಲ್ಲ ತೋರಿಸೋದಲ್ಲ ಗೈಸ್, ನಮ್ಮ ಸ್ಟ್ರಗಲ್ಸ್, ನಮ್ಮ ಜರ್ನಿ ಎಲ್ಲ ತೋರಿಸ್ಬೇಕು ಅಂತ ನಾನು ಅಂದ್ಕೊಂಡಿರೋದು. ನನ್ನ ಯೂಟ್ಯೂಬ್ ಹಿಂಗೆ ಇರಬೇಕು, ನನ್ನ ಸ್ಟ್ರಗಲ್ಸ್, ಲೈಫ್ ಜರ್ನಿ, ಹ್ಯಾಪಿನೆಸ್, ಸ್ಯಾಡ್ನೆಸ್ ಏನೇ ಇರಲಿ, ಜಸ್ಟ್ ಒಂದೇ ಪಾರ್ಟ್ ತೋರಿಸಿದ್ರೆ ನನಗೆ ಅನ್ಕಂಫರ್ಟೇಬಲ್ ಆಯ್ತದೆ. ನನ್ನ ಇದು ಮೆಂಟಾಲಿಟಿ ಆ ಥರ ಅಲ್ಲ. ಜಸ್ಟ್ ನಾನು ಏನು ಮಾಡ್ತೀನಿ, ರಿಯಲ್ ಲೈಫ್ ಜರ್ನಿ ನಿಮ್ಮ ಜೊತೆ ಶೇರ್ ಮಾಡ್ಬೋದು. ಯಾಕಂದರೆ ನಾನು ಒಬ್ಬನೇ ಅಲ್ಲ ಇಲ್ಲಿ ಇಂಪ್ರೂವ್ ಆಗಬೇಕು ಅಂತ. ನಂತರ ಸಾವಿರಾರು ಜನ ಇರ್ತಾರೆ ಗೈಸ್, ಅವರಿಗೆಲ್ಲ ಈ ವಿಡಿಯೋ ಕನೆಕ್ಟ್ ಆಗಿ ಅವರು ರಿಲೇಟ್ ಮಾಡಿಕೊಂಡ್ರೆ ತುಂಬ ಸಂತೋಷ ಗೈಸ್. ತುಂಬ ಜನ ಅನ್ಕೋಬೋದು ಇವನು ಏನೆಲ್ಲ ಮಾತಾಡ್ತಿದ್ದಾನೆ, ಶೋ ಆಫ್ ಮಾಡ್ತಿದ್ದಾನೆ ಗೈಸ್. ಅದು ನಿಮ್ಮ ಮೆಂಟ್ಯಾಲಿಟಿ, ನಾ ಏನು ಮಾಡ್ಕೊಳಕ್ಕಾಗಲ್ಲ. ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ನಾ ಏನು ಮಾಡಿದ್ದೀನಿ ಅದನ್ನೇ ಹೇಳ್ತಿರೋದು, ಬೇರೆಯವ್ರು ಮಾಡಿರೋದು ಹೇಳ್ತಿಲ್ಲ. ಸೊ ನನಗೆ ಸಪೋರ್ಟ್ ಮಾಡೋರು ಥ್ಯಾಂಕ್ ಯು, ನಮ್ಮ ಏಟ್ ಮಾಡೋರು ಮಾಡ್ತಾಯಿರಿ, ನೋಡ್ತಾಯಿರಿ, ನಾವು ಬೆಳೀತಾ ಇರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ರೋಟೀನ್ ಬಗ್ಗೆ ಹೇಳ್ಬೇಕಾದ್ರೆ ಇನ್ನೂ ತುಂಬ ಇದೆ. ನನ್ನ ಎಕ್ಸ್ಪೀರಿಯನ್ಸ್ 200 days ಒಂದಿನಲ್ಲೇ ಹೇಳ್ಕೊಳಕ್ಕಾಗಲ್ಲ, ಆದರೆ ನನ್ನ ಕೈಲಿ ಎಷ್ಟಾಯ್ತದೆ ಅಷ್ಟು ಹೇಳ್ತಿದ್ದೀನಿ. ಸೊ ಆಲ್ಮೋಸ್ಟ್ 7 o'clock ಆಯಿತು ಗೈಸ್. ಈಗ ರೂಮಿಗೆ ಹೋಗಬೇಕು, ಪುನಃ ರೂಮಿಗೆ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ಮತ್ತೆ ಕಾಲೇಜಿಗೆ ರೆಡಿ ಆಗಬೇಕು. ಸೊ ನೋಡ್ತೀನಿ ಗೈಸ್, ನನ್ನ ಕೈಲಿ ಎಷ್ಟಾಯ್ತದೆ ಅಷ್ಟು ಹೇಳ್ತೀನಿ. ಇಟ್ ವಾಸ್ ಒಂದು ಮಾತಾಡೋದು, ಇಟ್ ವಾಸ್ ಹಾರ್ಡ್ ಬಟ್ ಐ ಡಿಡ್ ಇಟ್ ಗೈಸ್. ಇಲ್ಲಿ ತನಕ ಯಾರಿಗೂ ಗೊತ್ತಿತ್ತಿಲ್ಲ ನಿಜ ಹೇಳ್ಬೇಕಾದ್ರೆ. ಇವತ್ತು ಹೇಗೆ ನನಗೆ ಆಶ್ಚರ್ಯ ಆಯಿತು ಉಂಟು ಗೈಸ್. ಇದೆಲ್ಲ ನಾನು ಶೇರ್ ಮಾಡಬೇಕಾ ಜನರಿಗೆ, ಅವ್ರಿಗೆ ಪರವಾಗಿಲ್ಲ. ನಾನು ನಿಜ ಹೇಳ್ತಿದ್ದೀನಿ ಗೈಸ್, ಬನ್ನಿ ನಿಮ್ಮ ಸಪೋರ್ಟ್ ಇರಲಿ ಗೈಸ್. ಹೀಗೆ ಸಪೋರ್ಟ್ ಬರ್ತಾ ಉಂಟು, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ನೆಕ್ಸ್ಟ್ ವೀಡಿಯೋ ನಿಮಗೆ ಬೇಕು, ಈ ಥರ ಬೇಕು, ಕಮೆಂಟ್ ಮಾಡಿ ಗೈಸ್. ಏನು ಇಂಪ್ರೂವ್ ಮಾಡ್ಕೋಬೇಕು ಮಾಡಿ, ಬನ್ನಿ. ನಿಮ್ಮ ಸಪೋರ್ಟ್ ಇರಲಿ, ನಮಗೆ ಇನ್ನೂ ಮೋಟಿವೇಟ್ ಆಯ್ತೀವಿ. ಸ್ವಲ್ಪ ಜನರು ನೋಡ್ತಿದ್ದಾರೆ, ನಾನು ಇನ್ನೂ ಒಳ್ಳೆ ವೀಡಿಯೋಸ್ ಮಾಡಬೇಕು, ನೆನ್ನೆಕ್ಕಿಂತ ಇವತ್ತು ಒಳ್ಳೆ ವೀಡಿಯೋಸ್ ಮಾಡಬೇಕು. ಸೊ ಬನ್ನಿ ಗೈಸ್. ಗೈಸ್ ನಾನು ಇಷ್ಟು ದಿನ ಏನೆಲ್ಲ ಮಾಡಿದ್ದೀನಿ ಒಂದು ಬುಕ್ಕಲ್ಲಿ ಟ್ರ್ಯಾಕ್ ಮಾಡಿ ಇಟ್ಟಿದ್ದೀನಿ. ಸೊ ಏನೆಲ್ಲ ಮಾಡಿದ್ದೀನಿ, ನನ್ನ ಎಕ್ಸ್ಪೀರಿಯನ್ಸ್, ಆ ಬುಕ್ಕನ್ನ ನಾನು ಎಲ್ಲರಿಗೆ ತೋರ್ಸೋಕ್ಕಾಗಲ್ಲ. ಸೊ ನಿಮಗೆ ಚಿಕ್ಕ ಪಾರ್ಟ್ ತೋರಿಸ್ತೀನಿ ಗೈಸ್. ನಾನು ಟ್ರೈ ಮಾಡ್ತೀನಿ, ನನ್ನ ಪರ್ಸ್ನಲೆಲ್ಲ ಇದೆ ಅದರಲ್ಲಿ. ಸೊ ನನ್ನ ರೋಟೀನ್ ಸ್ವಲ್ಪ ಶೆಡ್ಯೂಲ್ಸ್ ಎಲ್ಲ ತೋರಿಸ್ತೀನಿ ಗೈಸ್. ಇವತ್ತು ಕ್ವಿಟ್ ಮಾಡೋನು ಇವತ್ತು ನಾನು. ಸೊ ಫೈನಲಿ 5 minutes ವೀಡಿಯೋ ಆಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಈಗ ಗೈಸ್ ನಮ್ಮ ಪ್ರಯಾಣ ನಮ್ಮ ಹಾಸ್ಟೆಲ್ ರೂಮ್ ಕಡೆ ನೋಡಿ ಹೋಯ್ತಿದ್ದೀವಿ ಗೈಸ್. ಫ್ರೆಶ್ ಅಪ್ ಎಲ್ಲ ಆಗಿ ನೋಡಿ ಬ್ರೇಕ್ಫಾಸ್ಟಿಗೆ ಕೂತಿದ್ದೀನಿ. 2 eggs ಮತ್ತು ಮಿಲ್ಕ್, ಓಟ್ಸ್ ಗೈಸ್. ಸೊ ಹಾಸ್ಟೆಲ್ ಮೆಸ್ಸಲ್ಲಿ
ಇಡ್ಲಿ ಮತ್ತು ವಡೆ ಮಾಡಿದ್ದಾರೆ. ಸೊ ನಾನು ಡಯಟಲ್ಲಿದ್ದೀನಿ, ಅದಕ್ಕೋಸ್ಕರ ನೋಡಿ ಗೈಸ್ ನಮ್ಮ ಡಯಟ್ನ ಫಾಲೋ ಮಾಡ್ತಿದ್ದೀನಿ. ಸೊ ಈಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಕಾಲೇಜಿಗೆ ಹೋಗಬೇಕು. ಕಾಲೇಜಿಂದ ಬಂದು ಮತ್ತೆ ವೀಡಿಯೋ ಮಾಡ್ತೀನಿ ಗೈಸ್. ನೋಡಿ ನಮ್ಮ ಸ್ಟೂಡೆಂಟ್ ಕಷ್ಟ ಅರ್ಥ ಮಾಡ್ಕೊಳ್ಳೋಕ್ಕೆ ಯಾರಿಲ್ಲ ಗೈಸ್. ಸೊ ವೀಡಿಯೋ ಮಾಡೇ ಮಾಡ್ತೀನಿ ಗೈಸ್, ಇವತ್ತು ಅಪ್ಲೋಡ್ ಮಾಡೇ ಮಾಡ್ತೀನಿ. 5 hours later. ತುಂಬ ಕಷ್ಟ ಆಯಿತು ವೀಡಿಯೋ ಮಾಡಬೇಕಂದ್ರೆ. ಆಫ್ಟರ್ ಅ ಲಾಂಗ್ ಗ್ಯಾಪ್ 10 days ಕ್ಯಾಮರಾ ಸೈಡ್ನೆಸ್ ಇತ್ತು, ಈಗ ಸಾಯ್ತುಂಟು. ಸೊ ಈಗ ರೂಮ್ ನೋಡಿ ಫುಲ್ ಖಾಲಿಯಾಗಿದೆ, ಯಾರಿಲ್ಲ ರೂಮಲ್ಲಿ. ಬೇರೆ ರೂಮಿಗೆ ಬಂದು ವೀಡಿಯೋ ಮಾಡ್ತಿದ್ದೀನಿ ಗೈಸ್. ಹಿಂಗೆ ಆಯ್ತದೆ ಆಫ್ಟರ್ 10 days ಗ್ಯಾಪ್ ಆದಮೇಲೆ ಪುನಃ ಇನ್ವಾಲ್ವ್ ಆಯ್ತಾ ಇದ್ದೀನಿ ಗೈಸ್. ಸಪೋರ್ಟ್ ಮಾಡಿ ಗೈಸ್, ನೀವು ಸಪೋರ್ಟ್ ಮಾಡಬೇಕು. ನಿಮ್ಮ ಸಪೋರ್ಟ್ ನನ್ನ ಜೊತೆ ಇರಲಿ ಅಂತ ಹೇಳ್ತಾ ಇದ್ದೀನಿ ಗೈಸ್. ಈಗ ಕಾಲೇಜಿಂದ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಫಸ್ಟು ವೀಡಿಯೋ ಮಾಡುವ ಅಂತ ಅಂದ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ ಗೈಸ್. ಸೊ ಏನಂದರೆ ಇವತ್ತು ವ್ಲಾಗ್ ಮಾಡಬೇಕು ಅಂತ ಇದ್ದೆ, ವ್ಲಾಗ್ ಮಾಡಿದ್ದೀನಿ ಗೈಸ್. ಇವತ್ತು ಅಪ್ಲೋಡ್ ಮಾಡೇ ಮಾಡ್ತೀನಿ. ನನ್ನ ಪ್ರಾಮಿಸ್ ನಾನು ಇಟ್ಕೊಂಡಿದ್ದೀನಿ. ಸೊ ಗೈಸ್ ನನ್ನ ನೋಟ್ಬುಕ್ ರಿವೀಲ್ ಮಾಡಬೇಕು, ಹೇಳಬೇಕು, ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದ್ದೆ. ಸೊ ಈ ವ್ಲಾಗಲ್ಲಿ ಬೇಡ, ಒಂದು ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಹೇಳ್ತೀನಿ. ಸೊ ಅಲ್ಲಿ ತನಕ ಹೀಗೆ ಸಪೋರ್ಟ್ ಮಾಡ್ತೀರಿ ಗೈಸ್. ಒಳ್ಳೆ ಒಳ್ಳೆ ವೀಡಿಯೋಸ್ ಬರ್ತದೆ. ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಸೊ ಇವತ್ತು ವ್ಲಾಗ್ ಇಲ್ಲೇ ಏನು ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಸಿ ಇಂದು ನೆಕ್ಸ್ಟ್ ವ್ಲಾಗ್ ಅಂತ ಹೇಳ್ತಾ ಅಷ್ಟೇ. ಬಾಯ್. ನನ್ನ ವೀಡಿಯೋಸ್ ವಾಚ್ ಮಾಡ್ತಿದ್ರೆ ಆಡಿಯನ್ಸ್ ಅಭಿಮಾನಿಗಳೇ, ಸಾರಿ ಇಷ್ಟು ದಿನ ಅಪ್ಲೋಡ್ ಮಾಡಿಲ್ಲದಕ್ಕೆ. ಟ್ರೂ ಆಡಿಯನ್ಸ್ ತುಂಬಾ ನೋಡೋದವ್ರಿಗೆಲ್ಲ ಟ್ರೂ ಆಡಿಯನ್ಸ್ ಯಾರು ನನ್ನ ಬಗ್ಗೆ ನಾನು ನೋಡ್ತಾರೆ ವೀಡಿಯೋಸ್. ಸಾರಿ 10 days ಅಪ್ಲೋಡ್ ಮಾಡಿಲ್ಲ, ಲೇಟ್ ಆಯಿತು, ಸ್ವಲ್ಪ ಸ್ಟ್ರಗಲ್ಸ್ ಇತ್ತು. ಸೊ ಗೈಸ್ ಸಪೋರ್ಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋಸ್ ಮಾಡೇ ಮಾಡ್ತೀನಿ, ಇಂಪ್ರೂವ್ ಆಗೇ ಆಯ್ತೀನಿ ಗೈಸ್. ಲವ್ ಯು.